ನಮಗೆ ಈಗ ಇರ್ತಕ್ಕಂಥದ್ದು ಒಂದೇ ಪಕ್ಷ ಮತ್ತಷ್ಟು ಸುಭದ್ರವಾಗಿ ತಳಮಟ್ಟದಿಂದ ಕಟ್ಟಬೇಕು. ಜೊತೆಯಲ್ಲಿ ಕಾರ್ಯಕರ್ತರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಪಂಚಾಯಿತಿ ಚುನಾವಣೆ ನಡೀತಕ್ಕಂಥದ್ದಕ್ಕೆ ಈಗಾಗಲೇ ನೋಟಿಫಿಕೇಷನ್ಗಳು ಕೂಡ ಜಾರಿ ಆಗ್ತಕ್ಕಂಥದ್ದು ವಿಚಾರಗಳು ಕೂಡ ವ್ಯಕ್ತವಾಗಿದೆ. ಇನ್ನು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ನಡೆಸ್ತಕ್ಕಂಥದ್ದಕ್ಕೆ ಮನಸ್ಸಿಲ್ಲ. ಕಾರಣ ಈಗ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ BBMP ಇದ್ದಂಥದ್ದನ್ನು ಅದು BBMP ಆಗಿ ಮಾಡಿದಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು 7 ನಗರಸಭೆಗಳು 110 ಹಳ್ಳಿಯನ್ನು ಸೇರಿ ಅದನ್ನು BBMP ಆಗಿ ಮಾಡಿದರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದಕ್ಕೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿ ಅಲ್ಲಿಂದ ಬೆಂಗಳೂರು ನಗರದ ಅಭಿವೃದ್ಧಿಗೆ ಪೂರಕವಾಗಿ ತಗೊಂಡಂಥ ಕೆಲವೊಂದಷ್ಟು ತೀರ್ಮಾನಗಳು ಬಹುಶಃ ಈ ಪಕ್ಷದ ಒಂದು ಇತಿಹಾಸ. ಅದು ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಡೀತು. ಆದರೆ ಈಗ ಮತ್ತೆ ಅದಕ್ಕೆ ಹೊಸದಾಗೆ ಪುನರ್ ನೇಮಕಾತಿ ಮಾಡಿ ಮತ್ತೆ ಹೊಸದಾಗೆ ಅದಕ್ಕೊಂದು ಹೆಸರನ್ನು ಕೊಟ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದರು. ಅಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಕಡೆಯಿಂದ ಕ್ಲಿಯರ್ ಕಟ್ ಡೈರೆಕ್ಷನ್ಸು ಆರ್ಡರ್ಸ್ ಇದ್ದರೂ ಕೂಡ ಇಲ್ಲಿವರೆಗೂ ಬೆಂಗಳೂರು ನಗರದಲ್ಲೂ ಯಾವುದೇ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಈಗ ಸಿಬ್ಬಂದಿಗಳ ಕೊರತೆ ಇದೆ, ಜೊತೆಯಲ್ಲಿ ಹಣದ ಕೊರತೆ ಇದೆ, ಆರ್ಥಿಕ ಬಿಕ್ಕಟ್ಟಿದೆ ಅಂತಕ್ಕಂಥದ್ದು ಸರ್ಕಾರವೇ ಅದನ್ನು ಹೇಳಿ ಮತ್ತೆ ಮೈಗೆ ಎಣ್ಣೆ ತಿಕ್ಕೊಂಡು ತಪ್ಪಿಸ್ಕೊಂಡಿರ್ತಕ್ಕಂಥ ಪ್ರಕರಣವೂ ಕೂಡ ನೋಡಿದ್ದೇವೆ. ಈ ರೀತಿ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಆಯಾ ಸಮಯಕ್ಕೆ ಅವಕಾಶಗಳು ಸಿಕ್ಕಿದಾಗ ಏನಾಗ್ತದೆ, ಎಲ್ಲರೂ ಕೂಡ ರಾಜಕೀಯದ ಒಂದು ಹಿನ್ನೆಲೆಗೆ ಸೇರಿರ್ತಕ್ಕಂಥವ್ರು ಆಗಿರಲಿಕ್ಕಿಲ್ಲ. ಯಾರ್ಯಾರು ಹೊಸದಾಗಿ ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಆಲೋಚನೆಯನ್ನು ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ಇವತ್ತಿನ ಯುವಕರಿದ್ದಾರೆ. ಅಂಥ ಯುವಕರಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಅಂದರೆ ಸರ್ಕಾರಗಳು ಎಲ್ಲೋ ಒಂದು ಕಡೆ ಅವರ ಇವತ್ತಿನ ಏನು 3 ವರ್ಷದ ಆಡಳಿತ ಒಂದು ರೀತಿ ಅವರಲ್ಲಿ ಇರ್ತಕ್ಕಂಥ ಲೋಪಗಳೇನಿದೆ, ವೈಫಲ್ಯತೆಗಳೇನಿದೆ, ಇವೆಲ್ಲವೂ ಕೂಡ ಮುಚ್ಚಾಕ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಆಯಾ ಕಾಲಘಟ್ಟದಲ್ಲಿ ಚುನಾವಣೆಗಳು ಕಂಡಕ್ಟ್ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚು ಜನ ಬರಲಿಕ್ಕೆ ಆಗ್ತಾ ಇಲ್ಲ ರಾಜಕಾರಣಕ್ಕೆ. ಇದು ಕೂಡ ಸರ್ಕಾರದ ಮೇಲೆ ಪ್ರತಿಪಕ್ಷವಾಗಿ ಜನತಾದಳ ಪಕ್ಷ ಭಾಳ ಗಂಭೀರವಾಗಿ ಒತ್ತಾಯ ಮಾಡ್ತದೆ.